ಅವ್ರಿಗೆ ಭಾಷೆ ಅರ್ಥ ಆಗಲ್ಲ, ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ನಿಮಗೆ ಮಿಸ್ಗೈಡ್ ಮಾಡಿರೋದು ಎಸ್ ಪಿ ಅವರೇ, ನೀವಲ್ಲ, ನೀವು ಸ್ವಂತವಾಗಿ ಮಾಡಿಲ್ಲ. ದಯವಿಟ್ಟು ಎಸ್ ಪಿ ಅವ್ರು ಕನ್ವಿನ್ಸ್ ಮಾಡಿ. ಕೋಲಾರ ಜಿಲ್ಲೆ, ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಯಾವತ್ತೂ ಆ ಥರ ಆಗಿಲ್ಲ. ಇದು ಆಂಧ್ರದ ಗಡಿ ಭಾಗದಲ್ಲಿದ್ದೀವಿ, ಆದರೂ ನಾವು ಸಾವಧಾನವಾಗಿ ಹೋಗ್ತೀವಿ, ಆಯ್ತಲ್ವ? ನಾವೇನು ನಕ್ಸಲೇಟ್ಗಳಲ್ಲ. ದಯವಿಟ್ಟು ನೀವು ಅದನ್ನು ಅರ್ಥ ಮಾಡಿಕೊಂಡು ಎಸ್ ಪಿ ಅವ್ರಿಗೆ ಕನ್ವಿನ್ಸ್ ಮಾಡಿ. ಎಲ್ಲಪ್ಪ ಈ ಜಿಲ್ಲೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದು ವಿಚಿತ್ರ ಮಾಡೋದು. ಈ ಎಸ್ ಪಿ ಅವ್ರು ಬಂದ ಮೇಲೆ ಸಾಕಷ್ಟು ಮರ್ಡರ್ಗಳಾಗಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಸರ್. ದಯವಿಟ್ಟು ಅವ್ರನ್ನ ವರ್ಗಾವಣೆ ಮಾಡೋಕ್ಕೆ ನೆಕ್ಸ್ಟ್ ನಾವು ಒಂದು ಮನವಿ ಕೊಡ್ತೀವಿ ಸರ್ಕಾರಕ್ಕೆ. ದಯವಿಟ್ಟು ಎಸ್ ಪಿಗೆ ಅವಕಾಶ ಕೊಡಬೇಡಿ ಸರ್. ಪೊಲೀಸ್ ಇಲಾಖೆ ಆಯಿತು. ಈಗ ತಮ್ಮ ಮನವಿ ಏನಿದೆ ಕೊಟ್ಟಿದ್ದೀರಾ, ನಾವು ಇದನ್ನು ಒಂದು ರೌಂಡ್ ಮಾಡ್ಕೊಂಡು ಪರಿಷ್ಕರಣೆ ಮಾಡ್ಕೊಂಡು ನಿಟ್ಟಿನಲ್ಲಿ ಇದು ತಾತ್ಕಾಲಿಕವಾಗಿ ತಡೆ ಹಿಡಿಬೇಕು, ಆಮೇಲೆ ಬೇಕಾದ್ರೆ ಡಿಸ್ಕಷನ್ ಮಾಡೋಣ. ಹೋರಾಟಕ್ಕೆ ಅವಕಾಶ ಮಾಡಿ. ಯಾಕಂದ್ರೆ ನೀವು ಒಳ್ಳೆಯರಾಗಿದ್ದರೆ ಕಾನೂನಿನಲ್ಲೂ ಇದಕ್ಕೆ ಅವಕಾಶ ಇಲ್ಲ. ಹೌದೌದು. ನಾವು ಅದಕ್ಕೆ ತಮ್ಮಲ್ಲಿ ಭರವಸೆ ಇಟ್ಟು ಗೌರವ ಇಟ್ಟು ನಿಜವಾಗ್ಲೂ ಬಂದು ವಿನಂತಿ ಮಾಡ್ತಾ ಇದ್ವಿ. ಕಾನೂನಿನಲ್ಲಿ ಅವಕಾಶ ಇಲ್ಲ, ಇದನ್ನು ದಯಮಾಡಿ ನೀವು ವಾಪಸ್ ತಗೊಂಡ್ರೆ ಎಲ್ರಿಗೂ ಒಳ್ಳೆಯದು. ಹೊಸ ಕಾನೂನು ಆಗೋದು ಬೇಡ ಸರ್. ಜಿಲ್ಲಾ ಆದ್ರೆ ನೀವು ಮಾಡಿರೋ ಕೆಲಸಗಳು ಚಿರಸ್ಥಾಯಿಯಾಗಿ ಉಳಿತವೆ. ಅದರಿಂದ ಇದೊಂದು ಮುನ್ನುಡಿ ಹಾಕ್ಬಿಟ್ಟು ಹೋಗ್ಬೇಡಿ. ತಾವು ಮನವಿಯನ್ನು ಕೊಟ್ಟಿದ್ದೀರಾ, ಈ ಮನವಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಚರ್ಚೆ ಮಾಡಿ ನಾನು ಬರ್ತೀನಿ. ಯಾಕಂದ್ರೆ ನಾವು